ಕಲೆಕ್ಷನ್ ಜೋರ ಸರ್. ಓಡ್ಬೇಡಿ 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 ಓಡ್ಬೇಡಿ. ಓಡ್ಬೇಡಿ 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 ಓಡ್ಬೇಡಿ. ಇನ್ನು ನಮ್ಮ ಹುಡುಗ ಬಿಟ್ಬಿಡು, ಕಾಲ್ ಬೇಕಾದ್ರೂ ಹಿಡಿತೀನಿ ಅಂತ ಘನವೆತ್ತ ಪೊಲೀಸ್ ಹೀಗೆ ಬೇಡಿಕೊಳ್ಳೋದು ಎಷ್ಟು ಸರಿ? ನಾನು ನಿಮ್ಮ ಹುಡುಗ ಅಲ್ಲ ಅಂದಿದ್ದೇ ತಡ ಪೊಲೀಸಪ್ಪ ಓಟ. ಅದೆಂಥ ಓಟ ಗೊತ್ತಾ? ಅವರ ಟ್ರೈನಿಂಗ್ ನಲ್ಲೂ ಕೂಡ ಇಷ್ಟೊಂದು ಸ್ಪೀಡ್ ಆಗಿ ಓಡಿರಲ್ಲ. ಅಸಲಿಗೆ ಇವರು ಇಷ್ಟು ಸ್ಪೀಡ್ ಆಗಿ ಓಡಲು ಬಲವಾದ ಕಾರಣ ಮತ್ತು ಅದಕ್ಕೆ ಪೂರಕವಾದ ಸಾಕ್ಷಿ ನಮ್ಮ ಬಳಿ ಇದೆ. ಹೌದು, ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡಕ್ಕೆ ಕೆಆರ್ ಮಾರ್ಕೆಟ್ ಬಳಿ ಪೊಲೀಸರು ತಮ್ಮ ಡ್ಯೂಟಿ ಮರೆತು ಬರೀ ಕಲೆಕ್ಷನ್ಗೆ ನಿಂತಿದ್ದಾರೆ ಅನ್ನೋ ದೂರು ಬಂದಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ಲಂಚಾವತಾರದ ರಹಸ್ಯ ಕಾರ್ಯಾಚರಣೆಗೆ ನಮ್ಮ ತಂಡ ಇಳದೇ ಬಿಡ್ತು. ಮಾರುಕಟ್ಟೆಗೆ ಬರುವ ವಾಹನಗಳನ್ನು ತಡೆದು ನಿಲ್ಲಿಸಿ ಮತ್ತು ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರುವ ವಾಹನಗಳ ಬಳಿ ಹೋಗಿ ಥೇಟ್ ಭಿಕ್ಷುಕರಂತೆ ಇವರು ಕೈ ಚಾಚ್ತಾರೆ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಹೂ ಹಣ್ಣು ತರಕಾರಿಯನ್ನು ಮಾರಲು ಬರೋ ಬಡಪಾಯಿ ರೈತರು ಮತ್ತು ವ್ಯಾಪಾರಸ್ಥರಿಂದ ಬೆಳ್ಳಂಬೆಳಗ್ಗೆನೆ ಕಲೆಕ್ಷನ್ ಶುರು ಮಾಡ್ತಾರೆ ಈ ಪೊಲೀಸರು. ಇವರಿಗೆ ಟ್ರಾಫಿಕ್ ಕ್ಲಿಯರ್ ಮಾಡೋದ್ರಲ್ಲಿ ಆಸಕ್ತಿಯೇ ಇಲ್ಲ. ಇವರ ಕೈ ಬಿಸಿ ಮಾಡಿದ್ರೆ ಸಾಕು, ನೋ ಪಾರ್ಕಿಂಗ್ ನಲ್ಲೂ ವಾಹನ ಹಾಕ್ಬೋದು, ಇಲ್ಲ ಅಂದ್ರೆ ಫೈನ್ ಹಾಕ್ತೀನಿ ಅಂತ ಧಮಕಿ ಹಾಕ್ತಾರೆ. ನೋಡಿ ನೋಡಿ ಒಮ್ಮೆ ಈ ಸೀನನ್ನ. ಇದನ್ನ ನೋಡಿದಾಗ ಎಂಥವರಿಗೂ ಅಸಹ್ಯ ಮೂಡುತ್ತೆ. ತಿಂಗಳ ಕೈ ತುಂಬ ಸಂಬಳ ತೆಗೆದುಕೊಳ್ಳೋ ಈ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ದಿನಕ್ಕೆ 100-200 ರೂಪಾಯಿಯನ್ನ ಬಡ್ಡಿಗೆ ಸಾಲ ಮಾಡಿ ವ್ಯಾಪಾರ ಮಾಡೋ ಈ ಬಡಪಾಯಿ ವ್ಯಾಪಾರಿಗಳ ಅನ್ನದ ಬಟ್ಟಲಿಗೆ ಕೈ ಹಾಕೋ ಅಸಹ್ಯ ದೃಶ್ಯವನ್ನೊಮ್ಮೆ ನೀವು ನೋಡಿ. ಇನ್ನು ವ್ಯಾಪಾರಸ್ಥರು ಹೂ ಹಣ್ಣು ಪುಕ್ಕಟೆ ಕೊಡಲ್ಲ ಅಂದ್ರೆ ಪ್ಲಾಸ್ಟಿಕ್ ಕವರ್ ಹಿಡ್ಕೊಂಡು ಕೈ ಹಾಕಿ ಬಲವಂತವಾಗಿ ಹೂ ಕಿತ್ಕೋತಾರೆ. ಇವರು ಒಬ್ಬರಾದ್ರೆ ಪರವಾಗಿಲ್ಲ, ಒಬ್ಬರಾದ ನಂತರ ಮತ್ತೊಬ್ರು, ಹೀಗೆ 5-6 ಜನ ಯೂನಿಫಾರ್ಮ್ನಲ್ಲೇ ಹೂ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇರ್ತಾರೆ. ಛೇ, ಈ ಲೇಡಿ ಪೊಲೀಸ್ ಅಮ್ಮನ ಭಿಕ್ಷಾಟನೆ ನೋಡಿದ್ರೆ ಕರುಳು ಚುರುಕ್ಕನ್ನುತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಶುಕ್ರವಾರ ಪೂಜೆ ಮಾಡಲು ಇವರನ್ನ ಭಿಕ್ಷೆ ಬೇಡೋದಕ್ಕೆ ಬಿಟ್ಟಿದ್ದಾರಂತೆ.